ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ದೇವರ ಭಯವೇ ಜ್ಞಾನದ ಆರಂಭ ಅರ್ಥಪೂರ್ಣವಾದ ಗಾದೆ ಮಾತುಗಳಲ್ಲವೇ? ಶಿಕ್ಷಣವು ಮಾನವನ ಜೀವನದ ಒಂದು ಭಾಗವಾಗಿದೆ. ಶಿಕ್ಷಣ ಕೂಡ ಮೂಲಭೂತ ಹಕ್ಕುಗಳಾಗಿದೆ. ಸ್ನೇಹಿತರೆ, ಇಂದು ಶಿಕ್ಷಣದ ರೂಪಗಳು ಬೇರೆ ಬೇರೆಯಾಗಿದೆ. ಆದರೆ ಶಿಕ್ಷಣದ ಉದ್ದೇಶ ಮಾನವನನ್ನ ಬುದ್ಧಿವಂತ, ಹೃದಯವಂತ, ಶಿಸ್ತಿನ ಶಿಕ್ಷಣ ಹಾಗೂ ಸಮಗ್ರ ಶಿಕ್ಷಣ ಶಾಲೆ ಒದಗಿಸುತ್ತದೆ. 6-7 ದಶಕಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ಗುರುಗಳನ್ನು ನೆನಪು ಮಾಡಿಕೊಂಡು ಒಬ್ಬ ಹಳೆ ವಿದ್ಯಾರ್ಥಿ ತಾನು ಕಲಿತ ಶಾಲೆಗೆ ಏನಾದರೂ ಸಹಾಯವನ್ನು ಮಾಡೋಣ ಎಂದು ತನ್ನೂರಿಗೆ ಬಂದು ಶಾಲೆಯ ಎದುರು ನಿಂತಾಗ ತನ್ನ ಶಾಲೆ ಶಾಶ್ವತವಾಗಿ ಬಾಗಿಲು ಮುಚ್ಚಿದರೆ ಆತನ ಮನಸ್ಸು ಎಷ್ಟು ಘಾಸಿಯಾಗಬಹುದು ಸ್ನೇಹಿತರೆ. ಕುಂದಾಪುರ ತಾಲೂಕಿನ ಶಂಕರನಾರಾಯಣ ಸಮೀಪ ಕಾಜಾಡಿ ಕಿರಿಯ ಪ್ರಾಥಮಿಕ ಶಾಲೆಯು 1965ರಲ್ಲಿ ಈ ಊರಿನ ಒಂದು ಮನೆಯಲ್ಲಿ ಆರಂಭಗೊಂಡಿತ್ತು. ಆ ಮನೆಯವರು ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದರು. ಅದಲ್ಲದೆ ವಿದ್ಯೆ ಕಲಿಸುವ ಗುರುಗಳಿಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದರು. ಈ ಮನೆಯವರು ಶಿಕ್ಷಣಕ್ಕೆ ಕೊಟ್ಟ ಮಹತ್ವ ಮೆಚ್ಚಲೇಬೇಕಾಗತ್ತೆ. ಊರಿನವರು ನಮ್ಮ ತಂದೆಯವರೆಲ್ಲ ಸೇರಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದರು. ಅನಂತ ಮಧ್ಯಸ್ಥರು ಕೌಳಾಳಿ, ಶಂಕರನ ವೈದ್ಯ ಕೌಳಾಳಿ, ಸೀತಾರಾಮ ವೈದ್ಯ ಕೌಳಾಳಿ ಮತ್ತು ನಮ್ಮ ತಂದೆಯವರೆಲ್ಲ ಸೇರಿ ಒಂದು ಶಾಲೆಯನ್ನು ಓಪನ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಊರವರೆಲ್ಲ ಸೇರಿ ಇಲ್ಲಿಂದ ಶಂಕರನಾರಾಯಣಕ್ಕೆ 4 ಕಿಲೋಮೀಟರ್ ಆಗುತ್ತೆ. ನಡೆದುಕೊಂಡು ಸಾಧ್ಯ ಇಲ್ಲ ಅಂತ ಇಲ್ಲಿ ಎಲ್ಲ ಬಡ ಜನ ಬಡವರಿಗೆಲ್ಲ ಒಂದು ಇಲ್ಲಿ ಶಾಲೆ ಓಪನ್ ಮಾಡಿದ್ರು. ಎಷ್ಟನೇ ಇಸ್ವಿಯಲ್ಲಿ ಅವರು ಓಪನ್ ಮಾಡಿದ್ರು? 56ರಲ್ಲಿ ಓಪನ್ ಮಾಡಿದ್ರು. ಇಲ್ಲಿ ಎಷ್ಟು ವರ್ಷಗಳ ಕಾಲ ಇತ್ತು? ಇಲ್ಲಿ 10 ವರ್ಷ ನಮ್ಮ ಮನೆಯಲ್ಲಿ ಇದ್ದಿತ್ತು. ನಂತರ ನಮ್ಮ ತಂದೆಯವರೇ ನಮ್ಮ ಜಾಗದಲ್ಲಿ ಸ್ವಂತ ಈ ಊರಿನವರು ಸಹಾಯದಿಂದ ಸ್ವಂತ ಕಟ್ಟಿ ನಿಮ್ಮ ಸ್ವಂತ ಜಾಗವನ್ನ ಶಾಲೆ ಕಟ್ಟಡಕ್ಕಾಗಿ ನೀವು ಕೊಟ್ಟಿದ್ದೀರಿ. ಕೆಲವು ವರ್ಷಗಳ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅವರ ಮನೆ ಕೂಡ ಚಿಕ್ಕದಾಗುತ್ತದೆ. ಮುಂದೆ ಅವರದ್ದೇ ಸ್ವಂತ ಭೂಮಿಯಲ್ಲಿ ಭವ್ಯವಾದ ಸರ್ಕಾರಿ ಶಾಲೆ ಆರಂಭಗೊಂಡಿತ್ತು. ಈ ಕಾಜಾಡಿ ಶಾಲೆಯಲ್ಲಿ ಕಲಿಯುವ ಆಸೆ ಊರಿನ ಪರ ಊರಿನ ವಿದ್ಯಾರ್ಥಿಗಳ ಕನಸಾಗಿತ್ತು. ಕಲಿತು ನೂರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಆದರೆ ಕಾಜಾಡಿ ಕಿರಿಯ ಪ್ರಾಥಮಿಕ ಶಾಲೆ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಇಂದು ಶಾಶ್ವತವಾಗಿ ಮುಚ್ಚಲಾಗಿದೆ. ಇಂದು ಈ ಶಾಲೆಯ ಬಾಗಿಲನ್ನು ತೆರೆಯದೇ ಇರಬಹುದು. ಆದರೆ ಕಲಿತು ನಲಿದು ಕುಣಿದಾಡಿ ಬೆಳೆದ ವಿದ್ಯಾರ್ಥಿಗಳ ಹೃದಯದ ಬಾಗಿಲು ಎಂದೂ ಕೂಡ ತೆರೆದೇ ಇರುತ್ತದೆ. ಸುಂದರವಾದ ಕಾಡು ಗುಡ್ಡಗಳ ಮುಂಭಾಗದಲ್ಲಿ ಈ ಶಾಲೆಯನ್ನು ನೋಡುವುದೇ ಒಂದು ಸಂಭ್ರಮವೋ ಸಂಭ್ರಮ. ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಪ್ರಾರ್ಥನೆ, ಮಕ್ಕಳ ಕಲರವ ಹಾಗೂ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ಅಸ್ಥಿ ಪಂಜರದಂತೆ ನಿಂತಿದೆ ಈ ನನ್ನ ಅಕ್ಷರ ದೇಗುಲ. ಆ ಶಾಲೆ ಮುಚ್ಚಿ ಹೋಗಿದೆ ಸರ್. ಮುಚ್ಚಿ ಹೋಗಿದೆ. ಅದ್ರ ಬಗ್ಗೆ ನಿಮ್ಗೆ ಏನು ಬೇಸರ? ಅದರ ಬಗ್ಗೆ ಬೇಸರ, ತುಂಬಾ ಪ್ರಯತ್ನ ಮಾಡಿದ್ದೇನೆ. PO ಆಫೀಸಿಗೆ ಕೆಲವು ಸಲ ಹೋಗಿದ್ದೇನೆ. ಇವಾಗ ಅದನ್ನು ನೋಡಿದ್ರೆ ಈ ಊರಿನವರಿಗೆಲ್ಲ, ಇಡೀ ಊರಿನವರಿಗೆ ಬೇಸರ, ಶಾಲೆ ಇದಾಗಿದ್ದಂತ ಮುಚ್ಚಿ ಹೋಗಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಒಂದು ದೇವಸ್ಥಾನ ಇದ್ದಾಗೆ ಅದೇ ಮುಚ್ಚಿದ್ದಾಗೆ ಅಂತ ಊರಿನವರಿಗೆ ಎಲ್ಲರಿಗೂ ತುಂಬಾ ತೊಂದರೆ. ನಿಮ್ಮ ತಂದೆ ಮತ್ತು ಆವಾಗ ಅವ್ರ ಜೊತೆ ಸೇರಿ ಹಲವಾರು ಕುಟುಂಬದವರು ಒಟ್ಟು ಸೇರಿ ಒಂದು ದೇವಸ್ಥಾನನೇ ಸ್ಥಾಪನೆ ಮಾಡಿದ್ದಾರೆ. ಇಂದು ಆ ದೇವಸ್ಥಾನ ಮುಚ್ಚಿ ಹೋಗಿದೆ. ಖಂಡಿತ ಅದ್ರ ಬಗ್ಗೆ ನಿಮ್ಗೆ ನೋವುಗಳು? ತುಂಬಾ ನೋವಿದೆಪ್ಪ. ಇಲ್ಲಿ ವಿದ್ಯಾರ್ಥಿ ಕಲಿತು ಹೋದ ವಿದ್ಯಾರ್ಥಿಗಳು ಎಲ್ಲ ಇಲ್ಲೇ ಡಾಕ್ಟ್ರು ಅವರು ಇವರು ಡೊನೇಷನ್ ಕೊಡುವುದು, ಊರಿಗೆ ಬಂದು ಎಲ್ಲ ಮಾಡ್ತಿದ್ದಾರೆ. ಇಡೀ ಊರಿನ ಕಲಿತು ಹೋದ ಮಕ್ಕಳು, ಸಾವಿರಾರು ಮಕ್ಕಳಿಗೆ ಅಷ್ಟು ಒಂದು ಆಸೆ ಇವತ್ತಿಗೂ ಇದೆ. ಈಗ ಆ ಶಾಲೆಗೆ ತುಂಬಾ ಜನ ದಾನವಾಗಿ ಕೊಟ್ಟಿದ್ರು. ದಾನಿಕರು ತುಂಬಾ ಕೊಟ್ಟಿದ್ದಾರೆ. ಒಬ್ಬ ಡಾಕ್ಟರ್ ಶ್ರೀಧರ್ ವೈದ್ಯ ತುಂಬಾ ಕೊಟ್ಟಿದ್ದಾರೆ. ಅವ ಇನ್ನು ಮಾಡುವುದಾದ್ರು ಲಕ್ಷ ಗಟ್ಟಲೆ ಕೊಡ್ತಾರೆ. ತುಂಬಾ ಡಾಕ್ಟರ್ ವೈದ್ಯ ಮತ್ತೆ ತುಂಬಾ ಜನ ಇದ್ರು ಇದಕ್ಕೆ ಸಹಾಯ ಮಾಡಿದ್ರು. ಇಂಜಿನಿಯರ್ ಆದವರು ಅವರು ಇವರು ಅಂತ ತುಂಬಾ ಇದು. ಆದರೆ ಏನು ಮಾಡೋದು, ಈಗಲೂ ನಾನು ರಿಪೇರಿಯು ಅದಕ್ಕೆ ಹೋದ ಹಂಚೆ ಎಲ್ಲ ಮಳೆಗಾಲದ ಬಿದ್ದು ನಾವೇ ಸ್ವಂತ ಇವತ್ತು ಮಾಡ್ತಿದ್ದೇವೆ. ಅದ್ರ ಬಗ್ಗೆ ಒಂದು ಶಾಲೆ ಇದೆ ಅಂತ ನಮಗೆ ಎಷ್ಟೊತ್ತಿಗೂ ನೆನಪು ಯಾವಾಗಲೂ ಇರುತ್ತೆ. ಸ್ವಾತಂತ್ರ್ಯೋತ್ಸವ, ಮಕ್ಕಳ ದಿನಾಚರಣೆ ಅದೆಲ್ಲ ನಾವೇ ತಿಂಡಿ ಮಾಡಿಕೊಡೋದು. ಪ್ರತಿ ಒಂದು ಇನ್ಸ್ಪೆಕ್ಟರ್ ಬಂದರೆ ಇಲ್ಲೇ ಊಟ,
ಪ್ರತಿಯೊಂದು ಆಗೋಗುಗಳು ಎಲ್ಲ ಬರ್ತಾರೆ, ಇಲ್ಲೇ ಊಟ ಗೀಟ ಎಲ್ಲ ಮಾಡಿ ನಾವು ಕಳಿಸ್ತೇವೆ. ಸ್ವಂತ ಮನೆ ರೀತಿ ಇದ್ದಿತ್ತು. ನಿಮ್ಮ ತಂದೆಗೆ ಮತ್ತೆ ನಿಮಗೆ ಶಿಕ್ಷಣದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ದು. ನಿಮ್ಮ ತಂದೆಯವರು ಆವಾಗ ತುಂಬಾ ಜನರಿಗೆ ಊಟ ಹಾಕ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಊಟ ಹಾಕ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೇವೆ. ಅವರ ಅಂದಿನ ಕಾಲದಲ್ಲೂ ಯಾಕಂದ್ರೆ ಊಟಕ್ಕೆಲ್ಲ ಕಷ್ಟ ಇದೆ, ಆದ್ರೆ ಮನೆಯಲ್ಲೇ ಶಿಕ್ಷಣವನ್ನು ಕೊಟ್ಟು ಅಧ್ಯಾಪಕರನ್ನ ಇಲ್ಲೇ ಉಳಿಸ್ಕೊಂಡು ಅವರಿಗೆ ಶಿಕ್ಷಣ ಸೌಲಭ್ಯ ಮಕ್ಕಳಿಗೆಲ್ಲ ಕೊಟ್ಟು ಆವಾಗಿನ ಬೆಳವಣಿಗೆ ಹೇಗಿತ್ತು ಸರ್ ನಿಮ್ಗೆ? ಬೆಳವಣಿಗೆ ಒಳ್ಳೆದಿತ್ತು, ಅಂದ್ರೆ ತುಂಬಾ ಕಲಿಸ್ತಿದ್ರು, ಒಳ್ಳೆ ಶಾಲೆ ಆಗಿತ್ತು, ಒಳ್ಳೆ ಶಾಲೆ ಆಗಿತ್ತು. ಮತ್ತೆ ಮಾಸ್ಟರ್ ಇಲ್ಲೇ ಊಟ ಮಾಡಿಕೊಂಡು ಕೆಲವು ಮಾಸ್ಟರ್ ಇಲ್ಲೇ ಉಳಿತಿದ್ರು, ರಾತ್ರಿ ದೂರ ಇದ್ರೆ ನಮ್ಮಲ್ಲೇ ಉಳಿದು ಶಾಲೆಗೆ ಇದು ಮಾಡ್ತಿದ್ರು. ಹಾಗೆ ತುಂಬಾ ಜನ ಇಲ್ಲಿ ಕಲಿತು ಹೋದ ಮಕ್ಕಳು ಇಲ್ಲಿ ಇವತ್ತು ನೆನಪು ಮಾಡ್ತಿದ್ದಾರೆ. ನಮ್ಗೆ ನೋಡಿದ ತಕ್ಷಣ ಒಂದು ರೀತಿ ನಮಗೆ ಬೇಜಾರಾಗುತ್ತೆ. ಹಳೆಯ ವಿದ್ಯಾರ್ಥಿಗಳು ಈ ಶಾಲೆಯನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರ? ಅಂದು ತುಂಬಾ ಸಲ ಇವತ್ತು ಅದು ಶಾಲೆ ಬಗ್ಗೆ ಕೇಳ್ತಾ ಇರ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಇರಲಿ, ಬೇರೆ ಎಲ್ಲೂ ಇರಲಿ, ಶಾಲೆ ಹೇಗಿದೆ ಮರೆ ಅದಕ್ಕೆ ನಿಂತು ಅದಕ್ಕೆ ಬಹಳ ಬೇಜಾರಾಯ್ತು. ಈಗ ಒಂದು 17ರಿಂದ 18 ವಿದ್ಯಾರ್ಥಿಗಳು ಬಂದ್ರೆ ಶಾಲೆ ಪುನಃ ಓಪನ್ ಆಗ್ಬಹುದು ಅಂತ ಒಂದು ಮಾತಿದೆ ಸರ್ಕಾರ. ಲಾಸ್ಟ್ ಮೂಮೆಂಟಿಗೂ ನಾವು PO ಹತ್ರ ಹೇಳಿದೆ, ನಾನು ಓಪನ್ ಮಾಡ್ತೆ, ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡು. ಆಯ್ತಂತ ಹೇಳಿದೆ. ಪ್ರಯತ್ನ ಮಾಡಿದ್ರು ಆಗಿಲ್ಲ. ನನಗೆ PO ಆಫೀಸಿಗೆ ಸಾಧಾರಣ 5 ಸಲ ಹೋಗಿದೆ. ಕಡೆಗೆ ಮಾಸ್ಟರ್ ಕಮ್ಮಿ ಆದರೆ ಒಬ್ಬ ನಾಯಕನ ಹುಡುಗನ್ನ ನಾನು ಹ್ಯಾಂಡ್ ಓವರ್ ಮಾಡಿ ಕೊಟ್ಟಿದ್ರು ಇದಕ್ಕೆ ಕಾಜಾಡಿ ಶಾಲೆಗೆ. ತುಂಬಾ ಪ್ರಯತ್ನ ಮಾಡ್ತಿದ್ದೇನೆ, ಆದ್ರೆ ಉಳಿಸ್ಕೊಂಬಕಾಯಿಲ್ಲ ಅಷ್ಟೇ. ಇದು ಸರ್ಕಾರಿ ಶಾಲೆ ಆಗಿಲ್ಲ, ನಿಮ್ಮದೇ ಶಾಲೆ ಅನ್ನೋ ರೀತಿಯಲ್ಲಿ ನೀವು ನಡೆಸಿದ್ರೆ. ಇಂದು ಅದು ಮುಚ್ಚಿ ಹೋದ್ರಿಂದ ತುಂಬಾ ಬೇಸರ ಇದೆ. ತುಂಬಾ ಬೇಸರ ಆಗಿದೆ. ಇನ್ನೂ ಓಪನ್ ಮಾಡಿದ್ರೆ ನಾನು ಮಾಡುವಂತ ಒಂದು ಖಂಡಿತ ನಾನು ಮಾಡ್ತೇನೆ ಎಂಬ ಧೈರ್ಯ ಇರ್ತೇನೆ. ಮಕ್ಕಳ ಸಹಕಾರ. ಹಳ್ಳಿಯ ಗಲ್ಲಿಗಳಲ್ಲಿ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳು ಬೆಳೆಯುತ್ತಿದೆ. ಏಕೆಂದರೆ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಕಲಿತರಷ್ಟೇ ನಮ್ಮ ಮಕ್ಕಳು ವಿದ್ಯಾವಂತರು ಎನ್ನುವ ಪರಿಕಲ್ಪನೆಗೆ ಬಂದಿರುವ ಪೋಷಕರು ಸರಕಾರಿ ಕನ್ನಡ ಮಾಧ್ಯಮಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಉಳಿವಿಗಾಗಿ ದೊಡ್ಡ ಆಂದೋಲನ ಕೂಡ ನಡೆಯಬಹುದು.